ಗುಡ್ ಮಾರ್ನಿಂಗ್. ನಮಸ್ತೆ. ನಮಸ್ತೆ ಮ್ಯಾಮ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ನಮಸ್ತೆ. ನಮಸ್ತೆ ಮ್ಯಾಮ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಎಲ್ಲರೂ ರಂಗೋಲಿ ಬಿಡಿಸ್ತಾ ಇದ್ದೀರಾ? ಹಾಂ, ನಮಸ್ತೆ. ಗುಡ್ ಮಾರ್ನಿಂಗ್. ನಮಸ್ತೆ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ನಮಸ್ತೆ. ಬಿಡಿಸಿ ಎಲ್ಲ ಚೆನ್ನಾಗಿ ಬಿಡಿಸಿ. ನಮಸ್ತೆ ಮ್ಯಾಮ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ನಮಸ್ತೆ. ಗುಡ್ ಮಾರ್ನಿಂಗ್. ನಮಸ್ತೆ. ನಮಸ್ತೆ ಮ್ಯಾಮ್. ಗುಡ್ ಮಾರ್ನಿಂಗ್. ನಮಸ್ತೆ. ಬಿಡಿಸಿ ಎಲ್ಲ ಚೆನ್ನಾಗಿ ಬಿಡಿಸಿ. ಟೈಮ್ ಇದೆ, ಎಲ್ಲರಿಗೂ 2 hours ಟೈಮ್ ಕೊಡ್ತಾಯಿದ್ದೀನಿ. ಫಸ್ಟು ಚಾಕ್ ಪೀಸಿಂದ ಎಲ್ಲ ನಿಮ್ಮ ಡೈಗ್ರಾಮ್ಸ್ನ ಡ್ರಾ ಮಾಡ್ಕೊಳ್ಳಿ. ಆಮೇಲೆ ವೈಟ್ ರಂಗೋಲಿ ಕಲರು, ಆಮೇಲೆ ಔಟ್ಲೈನು ವಿತ್ ವೈಟ್ ರಂಗೋಲಿ. ಎಲ್ಲರಿಗೂ ಹ್ಯಾಪಿ ಸೈನ್ಸ್ ಡೇ. ಸೇಮ್ ಟು ಯು ಅಂತ ಹೇಳ್ಬಾರ್ದು, ಹ್ಯಾಪಿ ಸೈನ್ಸ್ ಡೇ ಅಂತಲೇ ಹೇಳಬೇಕು. ಮಾಡಿ. ಇದನ್ನು ಮಾನೆ ಬಿಡಿಸಿರೋದು, ಇದನ್ನು ಯಮುನಾ ಬಿಡಿಸಿರೋದು, ಇದನ್ನು ಚಂದನ್ ಬಿಡಿಸಿರೋದು, ಧನ್ವಿತ್ ಬಿಡಿಸಿರೋದು, ನೆಕ್ಸ್ಟ್ ಇದನ್ನು ದುಷ್ಯಂತ್ ಬಿಡಿಸಿರೋದು, ನೆಕ್ಸ್ಟು ರಂಜಿತ್ ಬಿಡಿಸಿರೋದು, ಇದನ್ನು ಶಮಂತ್ ಬಿಡಿಸಿರೋದು, ಸಾನ್ವಿಕಾ ಬಿಡಿಸಿರೋದು, ಇದನ್ನು ಶರಣ್ಯ ಬಿಡಿಸಿರೋದು, ಬಿಡಿಸಿ ನೀವು. ವಿಜ್ಞಾನದಲ್ಲಿ ಡೈಗ್ರಾಮ್ಸ್ಗಳು ತುಂಬ ಇಂಪಾರ್ಟೆಂಟು. ಹಾಗಾಗಿ ನಾನೊಂದು ಐಡಿಯಾ ಮಾಡಿದೆ, ಮಕ್ಕಳಲ್ಲಿ ಡೈಗ್ರಾಮ್ಸ್ಗಳು ಬಿಡಿಸೋ ಕಲೆ ಬೆಳೀಲಿ ಅಂತ ಅಂದ್ಬಿಟ್ಟು ರಂಗೋಲಿ ಕಾಂಪಿಟೇಷನನ್ನು ಏರ್ಪಡಿಸಿದೆ. ಹಾಗೆ ನಮ್ಮ ಮಕ್ಕಳು ಕೂಡ ತುಂಬ ಆಸಕ್ತಿಯಿಂದ ಮುಂಜಾನೆ ಬೇಗನೆ ಬಂದು ರಂಗೋಲಿಗಳನ್ನೆಲ್ಲ ಅರೇಂಜ್ ಮಾಡಿಕೊಂಡು ತಾವಾಗೆ ಉತ್ಸಾಹದಿಂದ ಬಂದು ಮ್ಯಾಮ್ ನಾನು ಅದನ್ನು ಬಿಡಿಸ್ತೀನಿ ಇದನ್ನು ಬಿಡಿಸ್ತೀನಿ ಅಂತ ಮುಂಚಿತವಾಗಿ ಹೆಸರನ್ನ ಕೊಟ್ಟು ಅವತ್ತಿನ ದಿವಸ ಬೇಗನೆ ಬಂದು ವಿಧವಾದಂಥ ಸೈನ್ಸ್ ರಿಲೇಟೆಡ್ ಡೈಗ್ರಾಮ್ಸನ್ನು ಬಿಡಿಸಿ ನೀಟಾಗಿ ಲೇಬಲ್ ಕೂಡ ಮಾಡಿದರು. ಕಲರ್ಫುಲ್ಲಾಗಿ ಕಲರ್ ಕೂಡ ಫಿಲ್ ಮಾಡಿದರು. ಹಾಗೆ ನಮ್ಮ ಶಾಲಾ ಟೀಚರ್ಸ್ ಕೂಡ ಅದನ್ನು ನೋಡಿ ಚೆನ್ನಾಗಿ ಡ್ರಾ ಮಾಡಿದ್ದಾರೆ ಅಂತ ಹೇಳಿ ಮಕ್ಕಳಿಗೆ ಒಳ್ಳೆಯ ವಿಷಸ್ ಕೂಡ ಕೋರಿದರು. ಪೇರೆಂಟ್ಸ್ಗಳು ಕೂಡ ನಮ್ಮ ಸ್ಟೂಡೆಂಟ್ಸ್ ಬಿಡಿಸಿರುವಂಥ ರಂಗೋಲಿಗಳನ್ನು ನೋಡಿ ತುಂಬ ಖುಷಿಪಟ್ಟರು. ನಾನು ಒಬ್ಬ ಗಣಿತ ವಿಜ್ಞಾನ ಶಿಕ್ಷಕಿಯಾಗಿ ನನ್ನ ವಿದ್ಯಾರ್ಥಿಗಳಲ್ಲಿ ವಿಜ್ಞಾನ ಮತ್ತು ಗಣಿತೀಯ ಆಲೋಚನೆಗಳು ಹೆಚ್ಚಿಸಲಿ ಬೆಳೀಲಿ ಅನ್ನೋ ಆಸೆಯಿಂದ ನಾನು ಏನು ಮಾಡ್ತೀನಿ, ವಿಜ್ಞಾನ ದಿನಾಚರಣೆದಂದು ಈ ಥರ ರಂಗೋಲಿ ಕಾಂಪಿಟೇಷನ್ಗಳನ್ನು ಹಮ್ಮಿಕೊಂಡು ಮತ್ತು ಸೈನ್ಸ್ ಎಕ್ಸಿಬಿಷನ್ಗಳನ್ನು ಏರ್ಪಡಿಸಿ ಅವರಲ್ಲಿ ಕ್ಯೂರಿಯಾಸಿಟಿ ಲೆವೆಲ್ ಡೆವಲಪ್ ಮಾಡೋಕ್ಕೆ ನನ್ನ ಈ ಚಿಕ್ಕ ಪ್ರಯತ್ನ ಅಷ್ಟೇ. ನನಗೇನೆಂದರೆ ನನ್ನ ವಿದ್ಯಾರ್ಥಿಗಳಲ್ಲೇ ಗೊತ್ತಿಲ್ಲ ಮುಂದೊಂದು ದಿನ ಇವರೇ ಯಾರು ಒಬ್ಬರು ಸೈಂಟಿಸ್ಟ್ಗಳಾಗ್ಬೋದು ಅಥವಾ ಮ್ಯಾಥಮೆಟಿಷಿಯನ್ಗಳಾಗ್ಬೋದು ಅನ್ನೋದು ನಮ್ಮ ದೇಶದ ಹೆಮ್ಮೆಯ ವಿಜ್ಞಾನಿಗಳಾದಂಥ ಅಬ್ದುಲ್ ಕಲಾಂರವರಾಗಿರ್ಬೋದು, ಸಿ ವಿ ರಾಮನ್ ಅವರಾಗಿರ್ಬೋದು, ಜಗದೀಶ್ ಚಂದ್ರ ಬೋಸ್ರವರಾಗಿರ್ಬೋದು, ಇಂಥವರ ಒಳ್ಳೆಯ ವ್ಯಕ್ತಿತ್ವವನ್ನು ಪರಿಚಯಿಸೋಕ್ಕೆ ವಿಜ್ಞಾನ ದಿನಾಚರಣೆ ಒಳ್ಳೆಯ ವೇದಿಕೆ ಅಂತ ನನ್ನ ಅನಿಸಿಕೆ.